ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರ ನಮಸ್ಕರಿಸುತ್ತಾ, ಹಾಗಾದ್ರೆ ಇವತ್ತಿನ ವಿಷಯನೇ ಯಾವುದು ಅಂತ ಹೇಳಿದ್ರ ಆ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾದ್ರೆ ನಿನ್ನಿನ ಕ್ಲಾಸ್ನಾಗ ಬಾದಾಮಿ ಚಾಲುಕ್ಯರ ಅವರ ಮೂಲ ನೆಲೆಗಳು, ಅವರ ರಾಜಧಾನಿ, ಸಾಮ್ರಾಜ್ಯ ಉದ್ಭವನೆಯಾಗಿರ್ತಕ್ಕಂಥ ಸ್ಥಳ, ಸಾಮ್ರಾಜ್ಯ ಸ್ಥಾಪಕರು, ರಾಜರ ಆಡಳಿತ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲಾಯಿತು. ಕೊನೆಯದರನೇ ಎರಡನೇ ಕೀರ್ತಿವರ್ಮ ಅಂತೇಳಿ ಆತ ಕೊನೆಯದರ ನೀನು ಹೇಳಿಲ್ಲ ಅದು. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಏನೇನ್ರ ಅರ್ಥಕೊಳ್ಳಬೇಕು ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ತಮ್ಮದೇ ಆದ ಕೊಡುಗೆಯನ್ನ ನೀಡ್ಯಾರ ಅವರು. ಹಾಗಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕ ತಮ್ಮದೇ ಆದ ಕೊಡುಗೆ ನೀಡ್ಯಾರ. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಯಾವ ಶೈಲಿಯನ್ನು ಪರಿಚಯಿಸಿದರು ಅಥವಾ ಅನೇಕ ದೇವಾಲಯಗಳು ಯಾವ ಶೈಲಿಯಲ್ಲಿ ಕಾಣಬರ್ತಾವ ಅನ್ನೋದ್ರ ಬಗ್ಗೆ ಮಾಹಿತಿನೂ ಇರಬೇಕು. ಹಾಗಾದ್ರೆ ಕಲೆ ವಾಸ್ತುಶಿಲ್ಪ ನೆಕ್ಸ್ಟ್ ಆ ಕಲೆ ಮತ್ತು ವಾಸ್ತುಶಿಲ್ಪದ ವೈಶಿಷ್ಟ್ಯತೆ, ಗಮನಾರ್ಹ ದೇವಾಲಯಗಳು, ಶಿಲ್ಪಕಲೆ ಮತ್ತು ಹಾಗಾದ್ರೆ ಅನೇಕ ಶಾಸನಗಳನ್ನು ಕಾಣಬರ್ತಾವ. ಇದ್ರ ಮೇಲೂ ಒಂದ್ ಅಂಕನು ಕೇಳ್ತಿರ್ತಾನೆ ಎಕ್ಸಾಮ್. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿ ಆಗ್ತದ. ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕ ಕೊಡುಗೆಯನ್ನ ನೀಡ್ತಾರ. ಹಾಗಾದ್ರೆ ಇವ್ರು ಯಾವುದಕ್ಕ ಪ್ರೋತ್ಸಾಹ ನೀಡಿದ್ರು ಅಂತ ಹೇಳಿ ಕೇಳ್ತಾರ, ಕಲೆ ಮತ್ತು ವಾಸ್ತುಶಿಲ್ಪ. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದಾಗ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಹುಟ್ಟಿದ್ದೆ ಐಹೊಳೆ. ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಹಾಗಾದ್ರೆ ಹುಟ್ಟಿದ್ದು ಐಹೊಳೆ ನಂತರ ಪಟ್ಟದಕಲ್ಲು, ನಂತರ ಐಹೊಳೆ, ಪಟ್ಟದಕಲ್ಲು, ನಂತರ ಏನು ಉತ್ತರ ಬಾದಾಮಿಯಲ್ಲಿ ಅಭಿವೃದ್ಧಿ ಆಗ್ತದ. ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿ ಯಾವಾದ ಅಂತ ಹೇಳಿ ಕೇಳ್ತಾನ. ಹಾಗಾದ್ರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿನೇ ವೇಸರ ಶೈಲಿ ಅಂತೇಳಿ. ಹಾಗಾದ್ರೆ ವೇಸರ ಶೈಲಿ ಇದು ಯಾವುದರ ಮಿಶ್ರಣ ಅಂತ ಹೇಳಿ ಕೇಳ್ತಾನ. ಎರಡು ಶಿಲ್ಪಕಲೆ ಮಿಶ್ರಣ ಅದರ ಇದು. ಹಾಗಾದ್ರೆ ಒಂದು ಯಾವುದು ಕೇಳಿದ್ರ ದ್ರಾವಿಡ ಶೈಲಿ ಅಂತೇಳಿ. ಹಾಗಾದ್ರೆ ಒಂದು ದ್ರಾವಿಡ, ಇನ್ನೊಂದು ಯಾವ ಶೈಲಿ ಕೇಳ್ತಾರ ನಾಗರ. ಈ ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣ ಯಾವುದು ಅಂತ ಹೇಳಕ್ಕೆ ವೇಸರ ಶೈಲಿ ಅಂತೇಳಿ. ಹಾಗಾದ್ರೆ ಇವ್ರ ಅನೇಕ ದೇವಾಲಯಗಳು ವೇಸರ ಶೈಲಿಯಲ್ಲಿ ಅದಾವ, ನಾಗರ ಶೈಲಿ ಅದಾವ, ನೆಕ್ಸ್ಟ್ ದ್ರಾವಿಡ ಶೈಲಿಯಲ್ಲಿ ಅದಾವ. ಹಾಗಾದ್ರೆ ಇವರ ವಾಸ್ತುಶಿಲ್ಪದ ಕೇಂದ್ರಗಳ ಸಂಖ್ಯೆ 3 ಅದಾವ. ಹಾಗಾದ್ರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲೆಲ್ಲರ ಅಭಿವೃದ್ಧಿ ಆಯಿತು ಅಂತ ಹೇಳಿ ಕೇಳ್ತಾನ. 3 ತಾಲ ಅಭಿವೃದ್ಧಿ ಆಗ್ತದ. ಹಾಗಾದ್ರೆ ಒಂದನೇದು ಯಾವುದು ಕೇಳ್ತಾರ ಐಹೊಳೆ ಅಂತ ಹೇಳಿ. ಹಾಗಾದ್ರೆ ವಾಸ್ತುಶಿಲ್ಪದ ಕೇಂದ್ರಗಳ ಸಂಖ್ಯೆ 3 ಅದಾವ. ಒಂದನೇದು ಐಹೊಳೆ ಅದ, ಎರಡನೇದು ಪಟ್ಟದಕಲ್ಲು ಅದ. ಹಾಗಾದ್ರೆ ಎರಡನೇದು ಪಟ್ಟದಕಲ್ಲು ಅಂತ ಹೇಳಿ. ಹಾಗಾದ್ರೆ ಮೂರನೇ ವಾಸ್ತುಶಿಲ್ಪದ ಕೇಂದ್ರನೇ ಯಾವುದು ಕೇಳ ಬಾದಾಮಿ ಅಂತೇಳಿ. ಹಾಗಾದ್ರೆ ಈ 3 ತಾಲಿ ಯಾರ ಕಲೆ ಮತ್ತು ವಾಸ್ತುಶಿಲ್ಪನ ನಾವು ನೋಡ್ತೇವು ಅಂತ ಹೇಳಿ ಕೇಳ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳ ಸಂಖ್ಯೆನೆ 3. ಇಲ್ಲೆಲ್ಲ ಅವ್ರದೇ ಕಲೆ ಮತ್ತು ವಾಸ್ತುಶಿಲ್ಪ ನೋಡ್ತೇವ ನಾವು. ಹಾಗಾದ್ರೆ ಇವ್ರ ದೇವಾಲಯ ಹೈಯೆಸ್ಟ್ ಯಾವ ಕಲ್ಲಿಂದ ಕಡಿಸ್ರಿ? ಕೆಂಪು ಮರಳು ಕಲ್ಲಿಂದ ಕಡಿಸ್ಯಾರ. ಆಗ ತಾವು ಬಳಸಿರ್ತಕ್ಕಂಥ ಕಲ್ಲು ಯಾವ್ದು ಕೇಳ್ತಾರ ಕೆಂಪು ಮರಳು ಕಲ್ಲು ಅಂತ ಹೇಳಿ. ಇದೊಂದ್ಸಲ PC ಎಕ್ಸಾಮ್ ಕೇಳಿದ್ರು. ಹಾಗ ಕೆಂಪು ಮರಳು ಕಲ್ಲಿಂದ ದೇವಾಲಯ ಕಟ್ಟಿಸ್ತಾರ. ಕಲೆ ಮತ್ತು ವಾಸ್ತುಶಿಲ್ಪಗಳ ಸಂಖ್ಯೆ 3 ಅದಾವ. ಐಹೊಳೆಯಲ್ಲಿ ಹುಟ್ಟುತ್ತದ, ಪಟ್ಟದಕಲ್ಲಿನಲ್ಲಿ ಅಭಿವೃದ್ಧಿ ಆಗ್ತದ, ಬಾದಾಮಿಯಲ್ಲಿ ಸುದ್ದಕ್ಕೂ ಅಭಿವೃದ್ಧಿ ಆಗಿತ್ತು. ಹಾಗಾದ್ರೆ ಇವ್ರು ಯಾವ ಕಲ್ಲನ್ನು ಬಳಸಿದ್ರು? ಕೆಂಪು ಮರಳು ಕಲ್ಲು. ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ಕೊಡುಗೆಯನ್ನು ನೀಡ್ಯಾರ. ಅವರೇ ಯಾರು ಕೇಳ್ರ ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಅವರ ಮನೆ ದೇವರೇ ಯಾರು ಕೇಳ್ರ ವಿರೂಪಾಕ್ಷ ಅಂತೇಳಿ. ಆ ವಿರೂಪಾಕ್ಷ ದೇವಾಲಯ ಇಲ್ಲದ ನೋಡ್ರಿ. ಹಾಗಾದ್ರೆ ಅದ್ಭುತವಾಗಿರ್ತಕ್ಕಂಥ ಕಟ್ಟಡಗಳನ್ನ ಕಡಿಸ್ಯಾರ ಅವ್ರು. ಹಾಗಾದ್ರೆ ಅನೇಕ ದೇವಾಲಯಗಳು ಕಾಣುತ್ತೇವೆ ನಾವು. ವಿರೂಪಾಕ್ಷ ದೇವಾಲಯದ, ಸಂಗಮೇಶ್ವರದ, ಮಲ್ಲಿನಾಥದ, ಜಂಬೂ ಲಿಂಗೇಶ್ವರದ, ಮಹಾಕೋಟೇಶ್ವರ ದೇವಸ್ಥಾನದ. ಹಾಗಾದ್ರೆ ಇವರ ವಾಸ್ತುಶಿಲ್ಪದ ಕೇಂದ್ರ ಹೈಯೆಸ್ಟ್ ದೇವಾಲಯ ಎಲ್ಲರ ಕಾಣಬರ್ತಾವ್ರಿ. ಇವರ ಹೈಯೆಸ್ಟ್ ದೇವಾಲಯ ಕಾಣಬರೋದು ಐಹೊಳೆದ. ಹಾಗಾದ್ರೆ ಐಹೊಳೆ ಇವರ ವ್ಯಾಪಾರ ಕೇಂದ್ರನೂ ಆಗಿತ್ತು. ಹಾಗಾದ್ರೆ ಹೈಯೆಸ್ಟ್ ದೇವಾಲಯ ನಾವು ನೋಡ್ಲಕ್ ಎಲ್ಲಿ ಸಿಗ್ತಾವ ಅಂತ ಹೇಳಕ್ಕಿದ್ರ ಐಹೊಳೆಯಲ್ಲಿ ಹೈಯೆಸ್ಟ್ ದೇವಾಲಯಗಳು ಕಾಣ್ತೇವೆ ನಾವು. ಹಾಗಾದ್ರೆ ಐಹೊಳೆಯಲ್ಲಿ ಹೈಯೆಸ್ಟ್ ದೇವಾಲಯಗಳ ಕಂಡ ಕಾರಣಕ್ಕಾಗಿ ಹಾಗಾದ್ರೆ ಇಲ್ಲಿ ಏನು ಅಂತಂದ್ರ ಈ ಐಹೊಳೆಗೆ ನಾವು 1000 ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಕರೀತಾರ.
ಹಾಗಾದ್ರೆ ಯಾವ್ದಕ್ಕ ನಾವು ಸಾವಿರ ದೇವಾಲಯಗಳ ತೊಟ್ಟಿಲ್ ಅಂತ ಹೇಳಿ ಕರಿಬೇಕು ಐಹೊಳೆ? ಯಾಕಂದ್ರೆ ಹೈಯೆಸ್ಟ್ ದೇವಾಲಯಗಳು ಕಾಣ ಬರ್ತಾವ. ಯಾವ ಜಿಲ್ಲೆ ಕೇಳ್ತಾನ? ಬಾಗಲಕೋಟ್ನ ಕಾಣ ಬರ್ತಾವ. ಬಾಗಲಕೋಟೆ. ಹಾಗಾದ್ರೆ ಇಲ್ಲಿ ಅತಿ ಹೆಚ್ಚು ದೇವಾಲಯಗಳು ಕಾಣ ಬರ್ತಾವ. ಯಾವ ನದಿ ತೀರ ಅಂತೇಳಿ ಕೇಳ್ಯಾನ? ಮಲಪ್ರಭಾ. ಹಾಗಾದ್ರೆ ಮಲಪ್ರಭಾ ನದಿ ತೀರದಲ್ಲಿ ಕಾಣ ಬರ್ತಾವ. ಅನೇಕ ದೇವಾಲಯಗಳು ಕಾಣ ಬರ್ತದ. ಇವರ ವಾಸ್ತುಶಿಲ್ಪದ ಕೇಂದ್ರ ಹೈಯೆಸ್ಟ್ ದೇವಾಲಯನ ಇಲ್ಲಿ ಅದಾವ. ಹಾಗಾದ್ರ ಐಹೊಳೆಗೆ ನಾವ್ ಏನಂತ ಹೇಳಿ ಕರಿಬೇಕು ಅಂದ್ರ ಸಾವಿರ ದೇವಾಲಯಗಳ ತೊಟ್ಟಿಲ್ ಅನ್ಬೇಕು ನಾವು. ಹಾಗಾದ್ರೆ ಇದಕ್ಕ ನಾವ್ ಏನಂತ ಹೇಳಿ ಕರಿಬೇಕ್ರಿ? ಸಾವಿರ ದೇವಾಲಯ. ಹಾಗಾದ್ರೆ ಸಾವಿರ ದೇವಾಲಯಗಳ ತೊಟ್ಟಿಲು ಯಾವುದು ಅಂತ ಹೇಳಿ ಕೇಳ್ತಾನ. ಹಾಗಾದ್ರೆ ಸಾವಿರ ದೇವಾಲಯಗಳ ತೊಟ್ಟಿಲು ಅದೇ ಯಾವ್ದು ಕೇಳ? ಐಹೊಳೆ. ಹಾಗಾದ್ರೆ ಇದಕ್ಕ ಸಾವಿರ ದೇವಾಲಯಗಳ ತೊಟ್ಟಿಲ್ ಅಂತ ಹೇಳಿ ಕರೆದವ್ರು ಯಾರ್ರಿ? ಸರ್ ಪರ್ಸಿ ಬ್ರೌನ್. ಹಾಗಾದ್ರೆ ಸರ್ ಪರ್ಸಿ ಬ್ರೌನ್ ಏನಂತ ಹೇಳಿ ಕರೆದ್ರು ಇದಕ್ಕ ಅಂತ ಹೇಳಿ ಕೇಳ್ತಾನ. ಇದಕ್ಕ ಸಾವಿರ ದೇವಾಲಯಗಳ ತೊಟ್ಟಿಲ್ ಅಂತ ಹೇಳಿ ಕರೀತಾರ. ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳನ್ನ ಕಾಣಬರ್ತಾವ. ತಮ್ಮದೇ ಆಗಿರ್ತಕ್ಕಂಥ ವೇಸರ ಶೈಲಿಯಲ್ಲಿ ದೇವಾಲಯಗಳನ್ನ ಕಡಿಸ್ಯಾನ. ಹಾಗಾದ್ರೆ ಇಲ್ಲಿ ಅನೇಕ ದೇವಾಲಯಗಳ ಯಾವ್ಯಾವ ಕಾಣಬರ್ತಾವ್ರಿ? ಹಾಗಾದ್ರೆ ಇಲ್ಲಿ ಫಸ್ಟ್ ಕಾಣಬರೋ ದೇವಾಲಯನ ಯಾವ್ದು ಕೇಳ್ರ? ಲಾಡ್ ಖಾನ್ ದೇವಾಲಯ ಅಂತ ಹೇಳಿ ಕಾಣಬರ್ತದ. ನೆಕ್ಸ್ಟ್ ಮೇಗುತಿ ಜೈನ ಧರ್ಮದ ದೇವಾಲಯ ಕಾಣಬರ್ತದ. ಹುಚ್ಚಮಲ್ಲಿ ಗುಡಿ ಕಾಣಬರ್ತದ. ಹುಚ್ಚಪ್ಪಯ್ಯನ ಗುಡಿನೂ ಕಾಣಬರ್ತದ. ಹಾಗಾದ್ರೆ ಲಾಡ್ ಖಾನ್ ಅಂತೇಳಿ ಯಾಕೆ ಹೆಸರು ಬತ್ತು ಅಂದ್ರ ಆ ದೇವಾಲಯದಲ್ಲಿ ಒಬ್ಬ ಮುಸ್ಲಿಂ ಸಂತ ವಾಸವಾಗಿದ್ದ, ಲಾಡ್ ಖಾನ್ ಅಂತೇಳಿ. ಆದ ಕಾರಣಕ್ಕ ಅದಕ್ಕ ಲಾಡ್ ಖಾನ್ ಅಂತೇಳಿ ಕರೀತಾರ. ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲ್ ಅಂತ ಹೇಳಿ ಕರೀತಾರ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವರ ವಾಸ್ತುಶಿಲ್ಪದ ಕೇಂದ್ರವಾಗಿತ್ತು. ಹಾಗಾದ್ರೆ ಏನನ್ನು ಬಳಸ್ಯಾರ? ಕೆಂಪು ಮರಳು ಕಲ್ಲನ್ನು ಬಳಸಿ ಅನೇಕ ದೇವಾಲಯಗಳನ್ನು ಕಡಿಸ್ಯಾರ. ಗರ್ಭಗೃಹ ಜೊತೆಗೆ ಸ್ತಂಭ ಮಂಟಪದ ನವರಂಗ ಶೈಲಿಯಲ್ಲಿ ಕಡಿಸ್ಯಾರ. ಹಾಗಾದ್ರೆ ಫಸ್ಟ್ ನಾವು ಎದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರೆ ಐಹೊಳೆ. ಐಹೊಳೆ ವಾಸ್ತುಶಿಲ್ಪದ ಕೇಂದ್ರ ಹೌದು. ಐಹೊಳೆ ಇದೊಂದು ವ್ಯಾಪಾರದ ಕೇಂದ್ರ ಹೌದು. ಹಾಗಾದ್ರೆ ವ್ಯಾಪಾರ ಮಾಡಿಬೇಕಾಯ್ತಂದ್ರ ಇಲ್ಲಿಂದ ವ್ಯಾಪಾರವನ್ನು ನಡೆಸಿದ್ರ ಅನೇಕ ದೇವಾಲಯಗಳನ್ನ ಕಾಣಬಹುದು ನಾವು. ಹಾಗಾದ್ರೆ ಮೊದಲ ದೇವಾಲಯನ ಯಾವ್ದು ಕೇಳ್ತಾರ? ಲಾಡ್ ಖಾನ್. ಎಲ್ಲಿ ಕಂಡು ಬರುತ್ತದೆ? ಐಹೊಳೆ, ಬಾಗಲಕೋಟ್. ಲಾಡ್ ಖಾನ್ ಅಂತೇಳಿ ಯಾಕೆ ಬತ್ತು ಅಂದ್ರೆ ಇದು ಯಾರಿಗೆ ಸಂಬಂಧಪಟ್ಟ ದೇವಾಲಯ ಅಂತೇಳಿ ಕೇಳ್ತಾರ? ಶಿವನಿಗೆ ಸಂಬಂಧಪಟ್ಟ ದೇವಾಲಯ. ಹಾಗಾದ್ರೆ ದೇವಾಲಯದ ಮುಂದೆ ಭಾಗದಲ್ಲಿ ನಂದಿ ವಿಗ್ರಹ ಅದ. ಹಾಗಾದ್ರೆ ನಂದಿ ವಿಗ್ರಹ ಕಂಡು ಬಂದ ಕಾರಣಕ್ಕಾಗಿ ಇದು ಶಿವನಿಗೆ ಸಂಬಂಧಪಟ್ಟ ದೇವಾಲಯ ಅಂತೇಳಿ ಒಂದಿಷ್ಟು ಜನ ಇತಿಹಾಸಕಾರ ಹೇಳ್ತಾರ. ಹಾಗಾದ್ರೆ ಲಾಡ್ ಖಾನ್ ಎಂಬ ಮುಸ್ಲಿಂ ಸಂತ ಈ ದೇವಾಲಯದಲ್ಲಿ ವಾಸವಾಗಿದ್ದ. ಆದ ಕಾರಣಕ್ಕ ಇದಕ್ಕ ನಾವು ಶಿವನಿಗೆ ಸಂಬಂಧಪಟ್ಟ ದೇವಾಲಯ ಅಂತೇವು. ದೇವಾಲಯದ ಮುಂಭಾಗದಲ್ಲಿ ನಂದಿ ವಿಗ್ರಹ ಅದ. ಆದ ಕಾರಣಕ್ಕ ಗರ್ಭಗೃಹದ ಹೆಬ್ಬಾಗಿಲಿನ ಮೇಲೆ ಗರುಡ ಶಿಲ್ಪವನ್ನು ಒಳಗೊಂಡಾವ. ಹಾಗಾದ್ರೆ ಡಾಕ್ಟರ್ ಕಸಿನ್ಸ್ ಅಂತ ಹೇಳದ. ಹಾಗಾದ್ರೆ ಡಾಕ್ಟರ್ ಕಸಿನ್ಸ್ ಬಹಳ ಇಂಪಾರ್ಟೆಂಟ್. ಡಾಕ್ಟರ್ ಕಸಿನ್ಸ್ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಇಬ್ರಾಹಿಂ ರೋಜಾ ಇವರೇ ಕರೀತಾರೆ. ಡಾಕ್ಟರ್ ಕಸಿನ್ಸ್ ಎಂಬ ಒಬ್ಬ ಇತಿಹಾಸಕಾರ್ರಿ ಅವರು. ಹಾಗಾದ್ರೆ ತಾಜ್ ಮಹಲ್ ಇಬ್ರಾಹಿಂ ರೋಜಕ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕರೆದ್ರು ಡಾಕ್ಟರ್ ಕಸಿನ್ಸ್. ಹಾಗಾದ್ರೆ ಡಾಕ್ಟರ್ ಕಸಿನ್ಸ್ ಈ ದೇವಾಲಯಕ್ಕ ಏನ್ರ ಅಂತ ಹೇಳಿ ಕರೆದ್ರು. ಹಾಗಾದ್ರೆ ಈ ದೇವಾಲಯಕ್ಕ ವೈಷ್ಣವ ಧರ್ಮದ ದೇವಾಲಯ ಅಂತ ಹೇಳಿ ಕರೀತಾರೆ ಅವರು. ಹೆನ್ರಿ ಕಸಿನ್ಸ್ ಅವರು ವೈಷ್ಣವ ಧರ್ಮದ ದೇವಾಲಯವಾಗಿದೆ ಅಂತೇಳಿ ಕರೀತಾರೆ. ವೈಷ್ಣವ ಅಂದ್ರೆ ವಿಷ್ಣುವಿನಿಗೆ ಸಂಬಂಧಪಟ್ಟ ದೇವಾಲಯ. ಹಿಂಗ್ ಕರೆದೋರು ಯಾರು ಕೇಳ? ಡಾಕ್ಟರ್ ಹೆನ್ರಿ ಕಸಿನ್ಸ್. ವೈಷ್ಣವ ದೇವಾಲಯ ಅಂತೇಳಿ ಯಾವ ದೇವಾಲಯ ಕರೆದರು ಇವ್ರ ಉತ್ತರ? ಲಾಡ್ ಖಾನ್ ದೇವಾಲಯ ಕರೀತಾರ. ಲಾಡ್ ಖಾನ ಶಿವ, ನಂದಿ ವಿಗ್ರಹ, ಗರುಡನ ಚಿಹ್ನೆ. ಹೆನ್ರಿ ಕಸಿನ್ಸ್ ಇದು ವೈಷ್ಣವ ಧರ್ಮದ ದೇವಾಲಯವಾಗಿದೆ ಅಂತೇಳಿ ಕರೀತಾರ. ಹಾಗಾದ್ರೆ ಎರಡನೇದ್ ಐಹೊಳೆದಾಗ ಕಂಡುಬರೋದು ಎರಡನೇದ್ ಯಾವುದು ಅಂತೇಳಿ ಕೇಳ್ತಾರ. ಹಾಗಾದ್ರೆ ಎರಡನೇದು ದುರ್ಗದ ದೇವಾಲಯ ಅಂತೇಳಿ ಇಲ್ಲಿ ಕಾಣಕತ್ತದ ನೋಡ್ರಿ. ಹಾಗಾದ್ರೆ ದುರ್ಗದ ದೇವಾಲಯ ಅದಲ್ಲ, ಇದು ಏನು ಅಂತ ಹೇಳಿ ಕೇಳ್ರ ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಸೂರ್ಯ ಕೋನಾರ್ಕ ದೇವಾಲಯಕ್ಕೆ ಹೋಲಿಕೆ ಆಗ್ತಾರೆ ಇದು. ಹಾಗಾದ್ರೆ ಒಡಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಸೂರ್ಯ ಕೋನಾರ್ಕ ದೇವಾಲಯಕ್ಕೆ ಹೋಲಿಕೆ ಆಗೋದು ಯಾವ್ದು ಕೇಳ್ತಾರ? ದುರ್ಗಾದ ದೇವಾಲಯ ಅಂತೇಳಿ. ಯಾವ ದೇವಾಲಯಕ್ಕೆ ಹೋಲಿಕೆ ಆಗುತ್ತದೆ? ಒಡಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಸೂರ್ಯ ಕೋನಾರ್ಕ ದೇವಾಲಯದ ಮೇಲ್ಭಾಗದ ಏನು ಉತ್ತರ
ನವರಂಗ ಮಂಟಪ ಅಥವಾ ಮ್ಯಾಗಿನ ಸ್ತಂಭವನ್ನು ಸೇಮ್ ಹೋಲಿಕೆ ಆಗ್ತದ. ಹಾಗಾದ್ರೆ ಇದನ್ನು ಎಲ್ಲಿ ಕಾಣ ಬರ್ತದ? ಐಹೊಳೆಯಲ್ಲಿ ಕಾಣ ಬರ್ತದ. ಹಾಗಾದ್ರೆ ಐಹೊಳೆಯಲ್ಲೇ ಕಾಣ ಬರ್ತದ. ಹಾಗಾದ್ರೆ ಯಾವ ದೇವಾಲಯಕ್ಕೆ ಹೋಲಿಕೆ ಆಗ್ತದ್ರಿ? ಸೂರ್ಯ ದೇವಾಲಯ. ಹಾಗಾದ್ರೆ ಸೂರ್ಯ ದೇವಾಲಯಕ್ಕೆ ಹೋಲಿಕೆ ಆಗ್ತದ. ನೆಕ್ಸ್ಟ್ ಇದು ಯಾವ ಆಕಾರದಲ್ಲಿ ಕಂಡು ಬರುತ್ತೆ? ಕುದುರೆಯ ಲಾಳಾಕೃತಿದಾಗದರಿ ಇದು. ಇದೊಂದು ವಿಶಿಷ್ಟವಾದ ದೇವಾಲಯ. ಕುದುರೆಯ ಲಾಳಾಕೃತಿಯಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಕುದುರೆಯ ಲಾಳಾಕೃತಿಯಲ್ಲಿ ಹೊಂದಿರತಕ್ಕಂಥ ದೇವಾಲಯ ಯಾವ್ದು ಕೇಳ್ತಾನ? ದುರ್ಗದ ದೇವಾಲಯ ಅಂತೇಳಿ. ಹಾಗಾದ್ರೆ ಬೌದ್ಧ ಧರ್ಮದ ಅನೇಕ ಚೈತ್ಯಾಲಯದ ವಿನ್ಯಾಸದಾಗದ ಇದು. ಹಾಗಾದ್ರೆ ಚೈತ್ಯಾಲಯ ಎಂದರೆ ಬೌದ್ಧ ಧರ್ಮದ ಪೂಜಾ ಸ್ಥಳಕ್ಕೆ ನಾವು ಚೈತ್ಯಾಲಯ ಅಂತೇವ್ರಿ. ವಿಹಾರ ಅಂದ್ರ ಬೌದ್ಧ ಧರ್ಮದ ಸನ್ಯಾಸಿಗಳ ವಾಸಸ್ಥಳಕ್ಕೆ ವಿಹಾರ ಅಂತೇವ್. ಹಾಗಾದ್ರೆ ಸ್ತೂಪ ಎಂದರೆ ಗೌತಮ ಬುದ್ಧನ ಅವಶೇಷ ರಕ್ಷಣೆ ಮಾಡಕ್ ಸ್ತೂಪ ಅಂತೇವ್. ಬೌದ್ಧ ಚೈತ್ಯಾಲಯದ ವಿಶಿಷ್ಟತೆಯಲ್ಲಿ ಕಟ್ಟ್ಯಾರ. ಕುದುರೆಯ ಲಾಳಾಕೃತಿದಾಗದ. ಸೂರ್ಯ ದೇವಾಲಯಕ್ಕೆ ಹೋಲಿಕೆ ಆಗ್ತದ. ಇದನ್ನು ಐಹೊಳೆಯಲ್ಲಿ ಕಾಣ ಬರ್ತದ. ಹಾಗೆ ಹೈಯೆಸ್ಟ್ ನಮ್ಮ ದೇವಾಲಯಕ್ಕೆ ಕಾಣ ಬರೋದು ಐಹೊಳೆ. ಅಸೇಂದ ಇದಕ್ಕ ನಾವು ಐಹೊಳೆಗೆ ನಾವು 1000 ದೇವಾಲಯಗಳ ತೊಟ್ಟಿಲ್ಲ ಅಂತೇಳಿ ಕರಿತೇವೆ. ಹಾಗಾದ್ರೆ ಶಿಖರವು ಒರಿಸ್ಸಾದ ದೇವಾಲಯಗಳಿಗೆ ಹೋಲಿಕೆ ಆಗ್ತದೆ ಇದು. ಹಾಗಾದ್ರೆ ನೆಕ್ಸ್ಟ್ ಹೋಚಮಲ್ಲಿ ಗುಡಿ ಅಂತ ಹೇಳಿ ಕಾಣ ಬರ್ತದೆ. ಇದಕ್ಕೆ ನಾವು ಪಾರ್ವತಿ ದೇವಾಲಯ ಅಂತ ಹೇಳಿ ಕರಿಬೇಕು. ಹೋಚಮಲ್ಲಿ ಗುಡಿನ ಎಲ್ಲಿ ಕಂಡು ಬರುತ್ತದೆ? ಇದನ್ನು ಎಲ್ಲಿ ಕಾಣ ಬರ್ತದ ಅಂತ ಹೇಳಿ ಕೇಳ್ತಾನ. ಹಾಗಾದ್ರೆ ಇದನ್ನು ಐಹೊಳೆಯಲ್ಲಿ ಕಾಣ ಬರ್ತದ. ನಮಗ್ ಹೈಯೆಸ್ಟ್ ಕಂಡು ಬರೋದು ಎಲ್ಲಿ ಕೇಳ? ಐಹೊಳೆ. ಇದು 3ನೇದ್ರಿ. ಹಾಗಾದ್ರೆ ಹುಚ್ಚಮಲ್ಲಿ ಗುಡಿ ಇನ್ನೊಂದ್ ಹೆಸರು ಏನು ಕೇಳ್ತಾರ? ಪಾರ್ವತಿ ದೇವಾಲಯ. ಇದಕ್ಕೆ ಇನ್ನೊಂದ್ ಹೆಸರು ಏನು ಕೇಳ್ತಾರ? ಪಾರ್ವತಿ ದೇವಾಲಯ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಇದಾದ ನಂತರ ನೆಕ್ಸ್ಟ್ ದೇವಾಲಯನೇ ಮೇಗುತಿ ಜೈನ ಧರ್ಮದ ದೇವಾಲಯ ಅಂತ ಹೇಳಿ. ಹಾಗಾದ್ರೆ ಮೇಗುತಿ ಎಂಬ ಚಿಕ್ಕ ಗುಡ್ಡದ ಮೇಲೆ ಈ ದೇವಾಲಯನ ಕಟ್ಟಿಸ್ಯಾನ. ಹಾಗಾದ್ರೆ ಇವ್ರು ಎಲ್ಲಾ ಧರ್ಮಕ್ಕೂ ಪ್ರೋತ್ಸಾಹ ನೀಡ್ಯಾರ ನೋಡ್ರಿ. ಹಾಗಾದ್ರೆ ಇವ್ರು ಮಾತ್ರ ವಿಷ್ಣುವಿನ ಆರಾಧಕರಾಗಿದ್ರು ವೈಷ್ಣವ ಪಂಥವನ್ನು ಅನುಸರಿಸ್ತಾರೆ ಅವ್ರು. ಹಾಗಾದ್ರ ವೈದಿಕ ಮತಸ್ಥ 2 ಪ್ರಕಾರ ಅದಾವ. ಒಂದು ಶೈವ, ಇನ್ನೊಂದು ಏನು ಅಂತಾರ ವೈಷ್ಣವ ಅಂತೇಳಿ. ಶೈವ ಪಂಥದ ಅನುಯಾಯಿಗಳು ಶಿವನನ್ನ ಆರಾಧನೆ ಮಾಡ್ತಾರ. ವೈಷ್ಣವ ಪಂಥದವ್ರು ವಿಷ್ಣುವಿನ ಆರಾಧನೆ ಮಾಡ್ತಾರ. ಹಾಗಾದ್ರೆ ಇವ್ರು ಅಪ್ಪಟ ವಿಷ್ಣುವಿನ ಭಕ್ತರ್ರಿ ಅವ್ರು. ಹಾಗಾದ್ರೆ ಮೇಗುತಿ ಜೈನ ಧರ್ಮದ ದೇವಾಲಯ ಕಟ್ಟಿಸಿದವ್ರು ಯಾರು ಕೇಳ್ತಾರ? ರವಿ ಕೀರ್ತಿ. ಹಾಗಾದ್ರೆ ರವಿ ಕೀರ್ತಿ ಯಾರು? ಈ ರವಿ ಕೀರ್ತಿ ಯಾರು ಕೇಳಿದ್ರೆ ಇಮ್ಮಡಿ ಪುಲಕೇಶಿಯ ದಂಡನಾಯಕ. ಹಾಗಾದ್ರೆ ರವಿ ಕೀರ್ತಿನೇ ಕಟ್ಟಿಸ್ತಾನ, ಇಲ್ಲೊಂದು ಶಾಸನ ಬರೆಸ್ತಾನ. ಅದಕ್ಕ ನಾವು ಐಹೊಳೆ ಪ್ರಶಸ್ತಿನೂ ಅನಬೇಕು, ಶಾಸನನು ಅನಬೇಕು. ಹಾಗಾದ್ರೆ ದೇವಾಲಯದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಇದು ದೇವಾಲಯದ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ. ಪೂರ್ವ ಭಾಗದ ಗೋಡೆಗಳ ಮೇಲೆ ಕಂಡು ಬರುತ್ತದೆ. ಅದೇ ಯಾವ್ದು ಕೇಳ್ತಾರ? ಮೇಗುತಿ ಜೈನ ಧರ್ಮದ ದೇವಾಲಯ. ಹಾಗಾದ್ರೆ ಇದನ್ನು ಯಾರಿಗೆ ಸಂಬಂಧಪಟ್ಟಿದ್ದು? ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟದ. ಮೇಗುತಿ ಜೈನ ಧರ್ಮದ ದೇವಾಲಯ ಕಟ್ಟಿಸ ರವಿ ಕೀರ್ತಿ. ಐಹೊಳೆ ಪ್ರಶಸ್ತಿ ಬರ್ತಾನ, ಪೂರ್ವ ಗೋಡೆಗಳ ಮೇಲೆ ಕಂಡು ಬರ್ತದ. ಹಾಗಾದ್ರೆ ಇದು ದೇವಾಲಯನು ಅವನೇ ಕಟ್ಟಿಸ್ತಾನ. ಅವನ ಹೆಸರು ಏನು ಕೇಳ? ರವಿ ಕೀರ್ತಿ ಅಂತ ಹೇಳಿ. ಹಾಗಾದ್ರೆ ಐಹೊಳೆಯಲ್ಲಿ ರಾವಳಗುಂಡಿ ಎಂಬ ಗುಹೆ ಕಂಡು ಬರ್ತಾವ. ಶಿವಲಿಂಗ, ವರಹನ ಅವತಾರ, ಕಾಳಿ, ನಟರಾಜನ ಉಬ್ಬು ಶಿಲ್ಪಗಳು, ಅನೇಕ ದೇವಾಲಯಗಳು, ಜ್ಯೋತಿರ್ಲಿಂಗ ಅದ, ಮಲ್ಲಿಕಾರ್ಜುನ ಮತ್ತು ಸಿದ್ದೇಶ್ವರ ಮುಂತಾದ ದೇವಾಲಯಗಳು ಅದಾವ. ಹಾಗಾದ್ರೆ ನೆಕ್ಸ್ಟ್ ಏನು ಅಂತ ಹೇಳಿ ಕೇಳಿದ್ರ ಐಹೊಳೆ ಹಳೆ ಹೆಸರೇ ನಾವು ಆರ್ಯಪುರ ಅಂತ ಹೇಳಿ ಕರಿಬೇಕಿದ. ಇದರ ಹಳೆ ಹೆಸರು ಏನು ಕೇಳ್ತಾನ? ಆರ್ಯಪುರ. ಆರ್ಯಪುರ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಇದು ಒಂದು ಮುಗೀತು ಈಗ ಐಹೊಳೆ. ಎರಡನೇದು ಯಾವ್ದು ಕೇಳ್ತಾನ? ಪಟ್ಟದ ಕಲ್ಲು ಅಂತ ಹೇಳಿ. ಹಾಗಾದ್ರೆ ಪಟ್ಟದ ಕಲ್ಲನ್ನು ಸುಮಾರು ದೇವಾಲಯಗಳನ್ನ ಕಟ್ಟಿಸ್ಯಾರ ಅವರು. ಪಟ್ಟದ ಕಲ್ಲಿನಲ್ಲಿ ಬಾದಾಮಿ ಚಾಲುಕ್ಯರ ಅನೇಕ ದೇವಾಲಯಗಳು ಕಾಣ ಬರ್ತಾವ. ಹಾಗಾದ್ರೆ ಅನೇಕ ದೇವಾಲಯಗಳು ಕಾಣ ಬರ್ತಾವ. ಹಾಗಾದ್ರೆ ಪಟ್ಟದ ಕಲ್ಲಿನ ಹಳೆ ಹೆಸರೇ ಏನು ಕೇಳ? ಕಿಸುವಳ್ಳಲ್ ಅಂತೇಳಿ. ಇಲ್ಲಿ ನಾವು 2 ಪ್ರಕಾರದ ದೇವಾಲಯಗಳನ್ನ ನೋಡ್ತೇವೆ. ಎಲ್ಲಿ ಕೇಳಿದ್ರೆ ಪಟ್ಟದ ಕಲ್ನ. ಇದು 2ನೇ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರ. ಪ್ರಾಚೀನ ಹೆಸರು ಕಿಸುವಳ್ಳಲ್ ಅಂತೇಳಿ. ಬಾದಾಮಿ ಚಾಲುಕ್ಯರ 2 ಪ್ರಕಾರದ ದೇವಾಲಯ ಕಾಣಬರ್ತಾವ. ಇಲ್ಲಿ ದ್ರಾವಿಡ ಶೈಲಿದಾಗದ ಮತ್ತು ನಾಗರ ಶೈಲಿದಾಗದ. ಹಾಗಾದ್ರೆ ದ್ರಾವಿಡ ಶೈಲಿಯಲ್ಲಿ ಕಂಡುಬರುವ ದೇವಾಲಯಗಳು ಯಾವುವು ಅಂತೇಳಿ ಕೇಳ್ತಾನ. ಹಾಗಾದ್ರೆ ಕಾಶಿ ವಿಶ್ವನಾಥ, ಪಾಪನಾಥ ಮತ್ತು ಜಂಬೂಲಿಂಗೇಶ್ವರ ದೇವಾಲಯಗಳು
ಇವು ಯಾವ ಶೈಲಿದಾಗ ಅದಾವ ಅಂತೇಳಿ ಕೇಳ ನಾಗರ ಶೈಲಿದಾಗ ಅದಾವ. ಕಾಶಿ ವಿಶ್ವನಾಥ, ಪಾಪನಾಥ, ಜಂಬೂಲಿಂಗೇಶ್ವರ ನಾಗರ ಶೈಲಿಯಲ್ಲಿ ಕಾಣಬರ್ತಾವ. ಸಂಗಮೇಶ್ವರ, ವಿರೂಪಾಕ್ಷ, ಮಲ್ಲಿಕಾರ್ಜುನ ಇವು ದ್ರಾವಿಡದಾಗ ಅದಾವ. ಅಂದ್ರೆ ಇಲ್ಲಿ ಎಷ್ಟು ಪ್ರಕಾರದ ದೇವಾಲಯಗಳು ಕಂಡು ಬರುತ್ತವೆ? 2 ಪ್ರಕಾರದ ದೇವಾಲಯಗಳನ್ನ ಕಾಣಬರ್ತಾವ. ಇಲ್ಲಿನ ದೇವಾಲಯದ ಶಿಲ್ಪಿನಿ ಯಾರು ಕೇಳ ಅನಿವಾರ್ತಾಚಾರ್ಯ ಗುಂಡ ಅಂತ ಹೇಳಿ ಅವರು ಇಲ್ಲಿನ ದೇವಾಲಯಗಳ ಶಿಲ್ಪಿಗಳಾಗಿರ್ತಾರೆ. ಹಾಗಾದ್ರೆ ಇವರ ಪ್ರಸಿದ್ಧವಾದ ದೇವಾಲಯನೇ ವಿರೂಪಾಕ್ಷ. ಎಷ್ಟು ಅದ್ಭುತ ನೋಡ್ರಿ, ಪಟ್ಟದ ಕಲ್ಲನ್ನ ಕಟ್ಟಿಸ್ತಾರ. ಹಾಗಾದ್ರೆ ವಿರೂಪಾಕ್ಷ ದೇವಾಲಯ ಲೋಕೇಶ್ವರಿ ಕಟ್ಟಿಸ್ತಾಳ, ತ್ರೈಲೋಕೇಶ್ವರಿ ಕಟ್ಟಿಸಿದ್ದು ಮಲ್ಲಿಕಾರ್ಜುನ. 2 ಕಂಡುಬರೋದು ಪಟ್ಟದ ಕಲ್ಲಿನಲ್ಲಿ. ನೀನ್ ಹೇಳಿನಿ ಎರಡನೇ ಯಾರು ಕೇಳಿದ್ರ ಎರಡನೇ ವಿಕ್ರಮಾದಿತ್ಯನ ಧರ್ಮ ಪತ್ನಿಯರಾದ 2 ಜನ ಇರ್ತಾರ. ಒಬ್ಬರು ಲೋಕೇಶ್ವರಿ, ಇನ್ನೊಬ್ಬರು ತ್ರೈಲೋಕೇಶ್ವರಿ. ಲೋಕೇಶ್ವರಿ ಕಟ್ಟಿದ್ದು ವಿರೂಪಾಕ್ಷ, ತ್ರೈಲೋಕೇಶ್ವರಿ ಕಟ್ಟಿದ ಮಲ್ಲಿಕಾರ್ಜುನ. 2 ದ್ರಾವಿಡ ಶೈಲಿದಾಗ ಅದಾವ. ಹಾಗಾದ್ರೆ ಯಾವುದರ ಸವಿ ನೆನಪೆ ಕಟ್ಟು ಸುರು ಕೇಳ್ತಾರ? ಕಂಚಿ ಪಲ್ಲವರ ಮೇಲಿನ ದಾಳಿಯ ಸವಿ ನೆನಪೆ ಕಡಿಸ್ಯಾರ. ಹಾಗಾದ್ರೆ ಅನೇಕ ಪ್ರಮುಖವಾದ ದೇವಾಲಯಗಳನ್ನ ನೋಡಬಹುದ್ರಿ ನಾವು. ಇಲ್ಲೆಲ್ಲ ಅದಾವ ನೋಡ್ರಿ. ಹಾಗಾದ್ರ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ವಿರೂಪಾಕ್ಷ ದೇವಾಲಯದ, ಸಂಗಮೇಶ್ವರದ, ಕಾಶಿ ವಿಶ್ವನಾಥದ, ಮಲ್ಲಿನಾಥದ, ಜಂಬೂಲಿಂಗೇಶ್ವರದ, ಪಾಪನಾಥ ದೇವಾಲಯದವ ಇವೆಲ್ಲ ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ರೆ ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತಾವ. ನೋಡ್ರಿ ಎಷ್ಟು ಅದ್ಭುತವಾಗಿ ಕಡಿಸ್ಯಾರ. ಹಾಗಾದ್ರೆ ಯಾರ ಕಾಲದಲ್ಲಿ ಅಂತ ಹೇಳಿ ಕೇಳ್ತಾರ. ಇದು ನಟರಾಜ ಭೂತನಾಥ ದೇವಾಲಯದ ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತದೆ. ರಾವಣ ಗುಹೆ, ಐಹೊಳೆ ನೋಡ್ರಿ ಇದು ಎಷ್ಟು ಅದ್ಭುತವಾದ ಶಿಲ್ಪಕಲೆ. ಯಾರ ಕಾಲದಲ್ಲಿ ಇವೆಲ್ಲ ಅಭಿವೃದ್ಧಿ ಆದವು ಅಂತ ಹೇಳಿಕ್ಕಿದ್ರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಭಿವೃದ್ಧಿ ಆಗ್ತಾವ. ಹಾಗಾದ್ರೆ ಈ ದೇವಾಲಯದ ಶಿಲ್ಪಿ ಯಾರು ಅಂತ ಹೇಳಿ ಕೇಳ್ತಾರ? ಅನಿವಾರ್ತಾಚಾರ್ಯ ಗುಂಡ ಅಂತ ಹೇಳಿ. ಹಾಗಾದ್ರೆ ದೇವಾಲಯ ಕಟ್ಟಿದ ಶಿಲ್ಪಿ ಅನಿವಾರ್ತಾಚಾರ್ಯ ಗುಂಡ. ಅನೇಕ ಗರ್ಭಗುರು, ಅರ್ಧ ಮಂಟಪಗಳು, ಸೂರ್ಯನಾರಾಯಣ ದೇವಾಲಯಗಳು ಅನೇಕ ಕಣ ಬರ್ತಾವ. ಎಕ್ಸಾಮ್ಗೆ ಏನ್ ಕೇಳ್ತಾನ ಅಷ್ಟೇ ಓದಬಹುದು. ಹಾಗಾದ್ರೆ ನೆಕ್ಸ್ಟ್ 3ನೇದು ಏನು ಅಂತ ಹೇಳಿಕ್ಕಿದ್ರ ನಾವು 3ನೇದಾಗ ನೋಡಿದ್ರ ನಾವು ಬಾದಾಮಿ ಅಂತ ಹೇಳಿ ನೋಡ್ತೇವೆ. ಐಹೊಳೆ ಆಯ್ತು, ಪಟ್ಟದ ಕಲ್ಲು ಆಯ್ತು. ನೆಕ್ಸ್ಟ್ 3ನೇದು ಯಾವುದು ಅಂತ ಹೇಳಿಕ್ಕಿದ್ರ ಇಲ್ಲಿ ಕಂಡು ಬರ್ತಕ್ಕಂಥ 3ನೇದು ಯಾವುದು ಕೇಳ್ರ ಬಾದಾಮಿ ಅಂತೇಳಿ. ಹಾಗಾದ್ರೆ ಬಾದಾಮಿದ ಏನರ ವಿಶಿಷ್ಟತೆ ಅದಾರಿ ಅಂತ ಹೇಳಿಕ್ಕಿದ್ರ ಬಾದಾಮಿಯಲ್ಲಿ ಅತಿ ಹೆಚ್ಚು ಗುಹಾಂತರ ದೇವಾಲಯಗಳು ಅದಾವ. ಬಾದಾಮಿ ಯಾವುದಕ್ಕೆ ಪ್ರಸಿದ್ಧಿ? ಗುಹಾಂತರ ದೇವಾಲಯ. ಇಡೀ ಬೆಟ್ಟವನ್ನೇ ಕಡಿದು ಅನೇಕ ಗುಹೆಗಳನ್ನ ನಿರ್ಮಿಸ್ತಾರೆ. ಇದು ಬಾದಾಮಿ. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯ ಕಂಡು ಬರ್ತಾವ. 4 ಗುಹೆಗಳದಾವ. ಯಾವ್ಯಾವ ಧರ್ಮಕ್ಕೆ ಸಂಬಂಧಪಟ್ಟ ಕೇಳ್ತಾವ. ಹಾಗಾದ್ರೆ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯ ಕಂಡು ಬರುತ್ತವೆ. ಹಾಗಾದ್ರೆ ದಟ್ಟವಾದ ಬೆಟ್ಟವನ್ನು ಕಡಿದು ಅನೇಕ ಗುಹೆಗಳಾಗಿ ನಿರ್ಮಾಣ ಮಾಡ್ಯಾರ. ಇಲ್ಲ ನೋಡಿ, ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂಥ ಗುಹಾಂತರ ದೇವಾಲಯ. ಹಾಗಾದ್ರೆ ಬಾದಾಮಿ ಹಳೆಯ ಹೆಸರು ಏನು ಕೇಳ್ತಾನ? ವಾತಾಪಿ ಅಂದಪ್ಲೆ. ಹಾಗಾದ್ರೆ ಬಾದಾಮಿ ನಾವು ಏನಂತೇಳಿ ಕರಿಬೇಕು? ವಾತಾಪಿ. ಹಾಗಾದ್ರೆ ಇಲ್ಲಿ ಅನೇಕ ಗುಹಾಂತರ ದೇವಾಲಯಗಳ ಕಾಣ ಬರ್ತಾವ. ಹಾಗಾದ್ರೆ ಇಲ್ಲಿ ಗುಹಾಂತರ ದೇವಾಲಯಗಳ ಕಾಣ ಬರ್ತಾವ. 1ನೇ ಗುಹೆ. ಹಾಗಾದ್ರ 1ನೇ ಗುಹೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಕೇಳ್ತಾನ. ಹಾಗಾದ್ರೆ 1ನೇ ಗುಹೆ ಸಂಬಂಧಪಟ್ಟಿದ್ದೆ ಯಾರಿಗೆ ಅಂತ ಹೇಳಿ ಕೇಳ್ರ ಇಲ್ಲೆಲ್ಲ ಅದಾವ. ಹಾಗಾದ್ರ ಇಲ್ಲಿ ಏನು ಅಂತ ಹೇಳಿ ಕೇಳ್ರ 4 ಪ್ರಮುಖ ಗುಹಾಂತರ ಕಣ ಬರ್ತಾವ. ಗರ್ಭಗೃಹಗಳನ್ನು ಹೊಂದ್ಯಾವ. ಮೊದಲ ಗುಹೆ ಶೈವ ಧರ್ಮಕ್ಕೆ ಸೇರ್ಯಾವ. ಮೊದಲ ಶೈವ ಧರ್ಮಕ್ಕೆ ಸೇರಿದೆ. ಹಾಗಾದ್ರೆ 2 ಮತ್ತು 3 ವೈಷ್ಣವಕ್ಕೆ ಸೇರ್ಯಾವ. 4ನೇದು ಜೈನ ಧರ್ಮಕ್ಕೆ ಸೇರ್ಯಾವ. ಹಾಗಾದ್ರೆ 1ನೇ ಗುಹೆ ಆಯ್ತು. ಇವು ಹೊಂದಿಸಿ ಬರೀರಿ ಕೇಳ್ಯಾರ ನೋಡ್ರಿ. ಎಲ್ಲಾ ಎಕ್ಸಾಮ್ಗೆ ಬಹಳ ಚಲೋ ನೆನಪಿಟ್ಕೋಬೇಕು. ಹಾಗಾದ್ರೆ 2ನೇ ಗುಹೆ ಇದು ಯಾರಿಗೆ ಕೇಳ್ತಾರ? ವೈಷ್ಣವ. ಹಾಗಾದ್ರೆ 2 ಮತ್ತು 3 ಯಾರಿಗೆ ಸೇರ್ಯಾವ ಅಂತೇಳಿ ಕೇಳ್ತಾರ? ವೈಷ್ಣವ. ಹಾಗಾದ್ರೆ 2 ಮತ್ತು 3ನೇದು ಯಾರಿಗೆ ಸೇರ್ಪಡೆ ಆಗಿವ್ ಕೇಳಿದ್ರ? ವೈಷ್ಣವ. ಹಾಗಾದ್ರೆ ಇಲ್ಲಿ 2ನೇ ಗುಹೆ ವೈಷ್ಣವ ಧರ್ಮಕ್ಕೆ ಸೇರ್ಯಾದಲ್ಲ. ಹಾಗಾದ್ರೆ 3ನೇದ್ನು ಯಾರಿಗೆ ಸೇರ್ಯದ ಅಂತೇಳಿ ಕೇಳ್ತಾರ? ವೈಷ್ಣವ. ಈ ಗುಹೆಗಳ ಸುದ್ದಿಯಕ್ಕೂ ವಿಷ್ಣುವಿನ ಅನೇಕ ವಿಗ್ರಹಗಳನ್ನು ಕಂಡು ಬಂದಾವ. ಆದ ಕಾರಣಕ್ಕಾಗಿ ಇವರು ವೈಷ್ಣವ ಧರ್ಮದ ಆರಾಧಕರಾಗಿದ್ರು ಅಂತೇಳಿ ಹೇಳ್ತಾರ. ವೈಷ್ಣವಕ್ಕೆ ಸಂಬಂಧಪಟ್ಟದ್ದು.
ಹಾಗಾದ್ರೆ ಮೂರನೇ ಗುಹೆ ಕಟ್ಟಿಸಿದವ ಯಾರು? ಮಂಗಳೇಶ. ಹಾಗಾದ್ರೆ ಇದು ಕಟ್ಟಿಸಿದವರು ಯಾರು ಕೇಳ್ತಾರ? ಮಂಗಳೇಶ. ಮಂಗಳೇಶನ ಬಗ್ಗೆ ತಿಳಿಸುವ ಶಾಸನ ಮಹಾಕೂಟ ಸ್ತಂಭ ಶಾಸನ. ಹಾಗಾದ್ರೆ ಅತಿ ಹೆಚ್ಚು ಮಂಗೆಗಳನ್ನೇ ಕಾಣಬರ್ತವೆ ಇಲ್ಲಿ, ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟವು. ಹಾಗಾದ್ರೆ ಅತ್ಯಂತ ದೊಡ್ಡ ಗುಹೆ ಇದು. ಹಾಗಾದ್ರೆ ಅತ್ಯಂತ ದೊಡ್ಡದಾದ ಗುಹೆನೇ ಯಾವ್ದು ಕೇಳ್ತಾರ? ಮೂರನೇ ಗುಹೆ. ಹಾಗಾದ್ರೆ ನಾಲ್ಕನೇ ಗುಹೆ ಯಾರಿಗೆ ಸಂಬಂಧಪಟ್ಟದ್ರಿ? ನಾಲ್ಕನೇ ಗುಹೆ ಜೈನ. ಹಾಗಾದ್ರೆ ನಾಲ್ಕನೇ ಗುಹೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ. ಇದು ಅತ್ಯಂತ ಚಿಕ್ಕದಾದ ಗುಹೆ. ದೊಡ್ಡದಕ್ಕೆ ಆದ್ರೆ ಮೂರನೇದು, ಸಣ್ಣದಕ್ಕೆ ಆದ್ರೆ ನಾಲ್ಕನೇದು. ಹಾಗಾದ್ರೆ ಚಿಕ್ಕದಾದ ಗುಹೆನೆ ಯಾವುದು ಅಂತ ಹೇಳಿ ಕೇಳ್ತಾನ. ನಾಲ್ಕನೇ ಗುಹೆ ಚಿಕ್ಕದದ. ಒಂದನೇದು ವೈಷ್ಣವ, ಒಂದನೇದು ಶೈವ, ಎರಡನೇದು ವೈಷ್ಣವ, ಮೂರನೇದು ವೈಷ್ಣವ. ಮಂಗಳೇಶ ದೊಡ್ಡದು, ನಾಲ್ಕನೇ ಜೈನ ಧರ್ಮ ಚಿಕ್ಕದೇದು. ಹಾಗಾದ್ರೆ ಇಲ್ಲಿ ಗುಹಾಂತರ ದೇವಾಲಯ ಕಾಣ ಬರ್ತಾವ. ಇಲ್ಲಿ ಎಲ್ಲ ಹೈಯೆಸ್ಟ್ ಕಾಣ ಬರೋದು ಮಂಗೆಗಳೇ ಕಾಣ ಬರ್ತಾವ. ಮಂಗಳೇಶ ಕಟ್ಟಿಸಿದ ಗುಹೆದ ಹೈಯೆಸ್ಟ್ ಮಂಗೆಗಳನ್ನು ಕಾಣ ಬರ್ತಾವ. ಆ ಗುಹೆಯನ್ನು ಕೆತ್ತಿಸಿದವನು ಮಂಗಳೇಶ. ಹಾಗಾದ್ರೆ ಇವರ ವಿಶಿಷ್ಟತೆ ಅಥವಾ ವೈಶಿಷ್ಟ್ಯತೆ ಬಗ್ಗೆ ಅಥವಾ ಇವರ ಪ್ರಮುಖ, ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಕೇಂದ್ರ, ಐಹೊಳೆ ಒಮ್ಮ ಪ್ರಸಿದ್ಧ ವ್ಯಾಪಾರದ ಕೇಂದ್ರನಾಗಿತ್ತು. ಹಾಗಾದ್ರೆ ವಿಶೇಷವಾಗಿ ಏನ್ ನೋಡಿದ್ರಿ ಇವ್ರ ಕಾಲದಲ್ಲಿ ಅಂತಂದ್ರ, ಇವರು ವಿಷ್ಣುವಿನ ಆರಾಧಕರಾಗಿರ್ತಾರೆ. ಹಾಗಾದ್ರೆ ಯಾರ ಆರಾಧಕರಾಗಿದ್ರಿ ಅವರು? ವಿಷ್ಣುವಿನ ಆರಾಧಕರು. ಯಾರು ಕೇಳ್ತಾರ? ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಕಾಲದ ಏನೇನ್ರ ವಿಶೇಷತೆ ಅದಾರಿ? ಇವರು ಅಪ್ಪಟ ಯಾರ ಭಕ್ತರಾಗಿದ್ರು? ವಿಷ್ಣುವಿನ ಭಕ್ತರಾಗಿದ್ರು. ಇಲ್ಲೇ ವಿಶೇಷತೆ ಅಂತೇಳಿ ಸ್ವಲ್ಪ ವಿಶೇಷತೆ ನೋಡ. ಹಾಗಾದ್ರೆ ಇವರ ವಿಶೇಷತೆ ನೋಡಿದಾಗ ಸರ್ವಧರ್ಮ ಸಹಿಷ್ಣುತರಾಗಿದ್ರು. ಆದ್ರೆ ವಿಷ್ಣುವಿನ ಭಕ್ತರಾಗಿರ್ತಾರೆ ಅವರು. ಯಾರ ಭಕ್ತರು ಅಂತ ಕೇಳಿದ್ರೆ ವಿಷ್ಣುವಿನ ಭಕ್ತರಾಗಿರ್ತಾರೆ. ತನ್ನ ಆಸ್ಥಾನದಲ್ಲಿ ಬೌದ್ಧ, ಹಾಗಾದ್ರೆ ಬೌದ್ಧ ಮತ್ತು ಜೈನ ಧರ್ಮಕ್ಕ ಆಶ್ರಯನ ನೀಡ್ತಾರ, ಪ್ರೋತ್ಸಾಹನ ನೀಡ್ತಾರ. ಇವರ ಕಾಲದಲ್ಲಿ ವೈಷ್ಣವ ಅಥವಾ ವಿಷ್ಣುವಿನ ಆರಾಧಕರಾಗಿರ್ತಾರ. ಅದಾದ ಕೂಡಲೇ ಏನು ಅಂತ ಹೇಳಿಕ್ಯಾರ ಒಂದು ಕೃತಿ ರಚನೆ ಆಗಿರ್ತದ. ಅದಕ್ಕ ನಾವು ವಿಜಯ ಭಟ್ಟಾರಿಕೆಯ ಯಾವಾಗ ಕೇಳ್ತಾರ? ಕೌಮುದಿ ಮಹೋತ್ಸವ. ಇವ್ರ ಕಾಲದ ವಿಶೇಷತೆ ಇದು. ಕೃತಿ ಯಾವ್ದು ಕೇಳ್ತಾರ? ಕೌಮುದಿ ಮಹೋತ್ಸವ. ನೆಕ್ಸ್ಟ್ ಕಪ್ಪೆ ಆರ್ಯಭಟ್ಟನಿಗೆ ಸಂಬಂಧಪಟ್ಟ ಬಾದಾಮಿ ಶಾಸನ. ಬಾದಾಮಿ ಶಾಸನ ವಿಶೇಷತೆ ಒಂದು ಅಂಕ ಕೇಳ್ತಾನ. ಹಾಗಾದ್ರೆ ಮಂಗಳೇಶನಿಗೆ ಸಂಬಂಧಪಟ್ಟಿದ್ದು ಮಹಾಕೂಟ. ಹಾಗಾದ್ರೆ ಮಹಾಕೂಟ ಸ್ತಂಭ ಶಾಸನ. ಮಹಾಕೂಟ ಸ್ತಂಭ ಶಾಸನ. ಬಾದಾಮಿ ಶಾಸನ ಇದೊಂದು ತ್ರಿಪದಿ ಶಾಸನ ಅದ. ಅದಾದ ಕೂಡಲೇ ಇವರ ಆಸ್ಥಾನದ ನೃತ್ಯಗಾರತಿ. ಇವರ ಆಸ್ಥಾನದ ನೃತ್ಯಗಾರತಿ ಯಾರು ಕೇಳ್ತಾರ? ಅಚ್ಚಲೆ ಅಂತೇಳಿ. ಹಾಗಾದ್ರ ಒಂದನೇ ಪುಲಕೇಶಿಯ ಮೊದಲ ಹೆಸರು ಅಥವಾ ಆತ ಬಾದಾಮಿ ಕೋಟೆಯನ್ನು ಕಟ್ಟಿಸ್ತಾನ. ಇಮ್ಮಡಿ ಪುಲಕೇಶಿಯ ಮೊದಲ ಹೆಸರು ಎರೆಯ ಅಂತೇಳಿ. ಇಷ್ಟು ಎಲ್ಲ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಅದ. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇಷ್ಟು ಗೊತ್ತಿರಬೇಕು. ಇದ್ರ ಮೇಲೆ ಒಂದು ಅಂಕ ಕೇಳುವ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಶೈಲಿ, ವಾಸ್ತುಶಿಲ್ಪದ ಕೇಂದ್ರ, ಅವರು ಬಳಸಿರುವ ಕಲ್ಲು, ಹೈಯೆಸ್ಟ್ ಕಂಡುಬರೋದು ಐಹೊಳೆ. ಇದಕ್ಕೆ ನಾವು 1000 ದೇವಾಲಯಗಳು ತೊಟ್ಟಿಲಂತೆ ಕರೆದೋರ್ ಸರ್ ಪರ್ಸಿ ಬ್ರೌನ್. ಹಾಗಾದ್ರೆ ಲಾಲ್ ಖಾನ್ ದೇವಾಲಯ ಇದು ವೈಷ್ಣವ ದೇವಾಲಯ ಅಂತ ಕರೆದವ್ ಡಾಕ್ಟರ್ ಹೆನ್ರಿ ಕಸಿನ್ಸ್. ಇಷ್ಟು ಎಲ್ಲ ಸಂಪೂರ್ಣವಾಗಿ ಯಾರ ಬಗ್ಗೆ ಕೇಳಿದ್ರ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ. ಇಲ್ಲಿ ಇವರ ಕ್ಲಾಸ್ ದಿ ಎಂಡ್.